ಅಧ್ಯಾಯ 5 ಸನ್ಯಾಸಾಶ್ರಮ. ಕ್ರಿಸ್ತ ಶಕ 1621 ಫಾಲ್ಗುಣ ಶುದ್ಧ ವಿದಿಗೆ ದುರ್ಮತಿ ನಾಮ ಸಂವತ್ಸರ. ತಂಜಾವೂರು ದೊರೆ ರಘುನಾಥ ನಾಯಕನ ಒಡೋಲ್ಗ ಮಹಾಭಾಷಾಚಾರ್ಯ ವೆಂಕಟಭಟರ ಸನ್ಯಾಸ ಸ್ವೀಕಾರ ಸಮಾರಂಭ ಪಟ್ಟಾಭಿಷೇಕ. ಶ್ರೀ ಸುಧೀಂದ್ರ ತೀರ್ಥರು ಸರ್ವರ ಸಮಕ್ಷಮದಲ್ಲಿ ವೆಂಕಟಭಟರಿಗೆ ನೂತನ ಯತಿಗಳೆಂದು ಕರೆದು ಶಂಖದಲ್ಲಿ ಕಮಲದ ಹೂಗಳನ್ನು ಇರಿಸಿ ಮುತ್ತು ರತ್ನಗಳನ್ನು ಪುಷ್ಪಗಳನ್ನು ಪವಿತ್ರ ತೀರ್ಥವನ್ನು ತುಂಬಿ ಅಭಿಷೇಕ ಮಾಡಿ ವೇದಾಂತ ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ಮಾಡಿದರು. ವಿದ್ಯೆ ಸಿಂಹಾಸನದಲ್ಲಿ ಮಂಡಿಸಿ ವಿರಾಜಮಾನರಾಗಿದ್ದ ವೆಂಕಟಭಟರಿಗೆ ಶ್ರೀ ರಾಘವೇಂದ್ರ ತೀರ್ಥರೆಂದು ನಾಮಕರಣ ಮಾಡಿದರು. ಶ್ರೀ ರಾಘವೇಂದ್ರ ತೀರ್ಥರು ಕಷಾಯ ವಸ್ತ್ರಧಾರಿಗಳಾಗಿದ್ದರು. ಅವರಿಗೆ ನಿತ್ಯ ಪೂಜೆಗಾಗಿ ಶ್ರೀರಾಮ, ಮೂಲರಾಮ, ದಿಗ್ವಿಜಯರಾಮ, ಜಯರಾಮ ಮೊದಲಾದ ಸಂಸ್ಥಾನದ ಪ್ರತಿಮೆಗಳನ್ನು, ತಾಳಪತ್ರ ರೂಪದ ಶಾಸ್ತ್ರಗ್ರಂಥಗಳ ಕಟ್ಟನ್ನು, ವ್ಯಾಸಮುಷ್ಟಿಕೆಗಳನ್ನು ಅನುಗ್ರಹಿಸಿದರು. ಶ್ವೇತಛತ್ರ ಚಾಮರಗಳು, ಚಿನ್ನದ ಅಂಬಾರಿ ಉಳ್ಳ ಆನೆ, ಚಿನ್ನದ ಪಲ್ಲಕ್ಕಿ, ಸ್ತುತಿಪಾಠಕರೆ ಮೊದಲಾದ ರಾಜಗೌರವಗಳನ್ನು ನೂತನ ಯತಿಗಳಿಗೆ ಅರ್ಪಿಸಲಾಯಿತು. ಶ್ರೀ ಸುಧೀಂದ್ರ ತೀರ್ಥರಂತೆ ಮಹಾ ತಪಸ್ವಿಗಳಾಗಿ, ಶ್ರೀ ವಿಜಯೇಂದ್ರರಂತೆ ಕೀರ್ತಿ ಭಜನರಾಗಿ, ವಾದವಿದ್ಯಾ ಸಮರ್ಥರಾಗಿ, ಮಾನವ ಜನಾಂಗದ ಹಿತ ಬಯಸುವರಾಗಿ ಎಲ್ಲರನ್ನೂ ಕಾಪಾಡುತ್ತಿದ್ದ ರಾಘವೇಂದ್ರ ತೀರ್ಥರು ವರ್ಧಿಸಲಿ ಎಂದು ಆಶೀರ್ವದಿಸಿ ಮಂಗಳವಾದ್ಯಗಳು ಮೊಳಗುತ್ತಿರುವಂತೆ ರತ್ನಾಭಿಷೇಕ ಮಾಡಿದರು. ವೇದಘೋಷಗಳಾದವು. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಜಯವಾಗಲಿ ಎಂದು ನೆರೆದಿದ್ದವರು ಜಯಘೋಷ ಮಾಡಿದರು. ತಂಜಾವೂರಿಗೆ ಬಂದಿದ್ದ ಮಹೋದಯರು, ರಾಜವರ್ಗದ ಜನರು ನೂತನ ಯತಿಗಳಿಗೆ ಕಾಣಿಕೆ ಸಮರ್ಪಿಸಿದರು. ಅದೊಂದು ಅಪರೂಪದ ಸಮಾರಂಭವಾಗಿತ್ತು. ಸಾಕ್ಷಾತ್ ಶ್ರೀ ಮಧ್ವರೇ ಅವತರಿಸಿ ಬಂದಂತಿತ್ತು. ಕವಿಗಳು ರಾಘವೇಂದ್ರರನ್ನು ಮಹಾಮಹಿಮ, ಮಹಾಭಾಷಾಚಾರ್ಯ ಎಂದು ಕವಿತೆಗಳ ಮೂಲಕ ಬಣ್ಣಿಸಿದರು. ಸಭೆಯಲ್ಲಿ ಸಂಗೀತ ಕಾರ್ಯಕ್ರಮ ನಡೆಯಿತು. ವೆಂಕಟಭಟರು ಗೃಹಸ್ಥಾಶ್ರಮ ಬಿಟ್ಟು ಸನ್ಯಾಸಾಶ್ರಮ ಸ್ವೀಕರಿಸಿ ರಾಘವೇಂದ್ರ ತೀರ್ಥರಾದರು. ತಮ್ಮ ಗುರುಗಳು ವಹಿಸಿದ ಮಠದ ಯಜಮಾನಿಕೆಯನ್ನು ಶ್ರದ್ಧೆಯಿಂದ ನಿರ್ವಹಿಸತೊಡಗಿದರು. ತಂಜಾವೂರಿನಲ್ಲಿ ತನ್ನ ಪತಿದೇವರು ಪರಮಹಂಸ ಪೀಠಾಧೀಶರಾದ ಸಂಗತಿ ತಿಳಿದಾಗ ಸರಸ್ವತಿ ಪತಿಯ ವಿಯೋಗದ ದುಃಖ ಸಹಿಸಲಾರದೆ ತಾನು ಜೀವನವನ್ನು ಕೊನೆಗಾಣಿಸಲು ನಿಶ್ಚಯಿಸಿದಳು. ಅದೊಂದು ದಿನ ಮನೆಯಲ್ಲಿ ಎಲ್ಲರೂ ಮಲಗಿದ್ದ ಸಮಯ ಕಾದಿದ್ದು ತನ್ನವರ್ಯಾರಿಗೂ ತಿಳಿಯದಂತೆ ಮನೆಯ ಹಿಂದಿನ ಬಾವಿಗೆ ಹಾರಿ ಪ್ರಾಣ ಬಿಟ್ಟಳು. ಆತ್ಮಹತ್ಯೆ ಮಾಡಿಕೊಂಡು ದುರ್ಮರಣಕ್ಕೀಡಾಗುವುದರಿಂದ ಸರಸ್ವತಿಗೆ ಪ್ರೇತ ಜನ್ಮ ಪ್ರಾಪ್ತವಾಯಿತು. ಆಕೆ ತನಗೊದಗಿದ ದುರ್ವಸ್ಥೆಗಾಗಿ ಮಮ್ಮಲ ಮರುಗಿದಳು. ತನ್ನನ್ನು ಉದ್ಧರಿಸಬೇಕೆಂದು ಪ್ರೇತರೂಪದಲ್ಲೇ ಶ್ರೀ ರಾಘವೇಂದ್ರ ತೀರ್ಥರ ಮುಂದೆ ಬಂದು ನಿಂತು ರೋಧಿಸತೊಡಗಿದಳು. ಸರಸ್ವತಿಗೊದಗಿದ ದುರ್ವಸ್ಥೆಗಾಗಿ ಕನಿಕರಪಟ್ಟ ರಾಘವೇಂದ್ರರು ತಮ್ಮ ತಪಾಶಕ್ತಿ ಪ್ರಭಾವದಿಂದ ಪ್ರೇತ ಜನ್ಮವನ್ನು ಜಲಪ್ರೋಕ್ಷಣೆಯ ಮೂಲಕ ಪರಿಹರಿಸಿ ಆಕೆಗೆ ಸದ್ಗತಿ ನೀಡಿದರು. ಆಕೆಯ ಪ್ರೀತಾರ್ಥವಾಗಿ ಪೂರ್ವಾಶ್ರಮ ಬಂಧುಗಳು ಶುಭ ಕಾರ್ಯಗಳಾಗುವಾಗ ಮುತ್ತೈದೆಯರಿಗೆ ಹೂವಿಳೆ ಕೊಟ್ಟು ಪೂಜಿಸಬೇಕೆಂದು ಆಜ್ಞಾಪಿಸಿದರು. ಕುಂಭಕೋಣದ ನಿವಾಸಿಗಳು ಉಭಯ ಯತಿಪುಂಗವರನ್ನು ಕಂಡು ಆನಂದಿಸುತ್ತಿದ್ದರು. ಶ್ರೀ ಸುಧೀಂದ್ರ ತೀರ್ಥರು ರಾಘವೇಂದ್ರ ತೀರ್ಥರಾಗಿ ತಮ್ಮ ಗುರುಗಳಾದ ವಿಜಯೇಂದ್ರ ತೀರ್ಥರು ಉಪದೇಶಿಸಿದ ಮಹಾಮಂತ್ರಗಳನ್ನು ಅನುಗ್ರಹಿಸಿದರು. ಶ್ರೀ ರಾಘವೇಂದ್ರ ತೀರ್ಥರು ದೇವರ ಪೂಜೆ, ಪ್ರವಚನಗಳ ಜೊತೆಗೆ ಮಠದ ಕಾರ್ಯಗಳನ್ನು ನಿರ್ವಹಿಸುತ್ತಾ ಗುರು ಸುಧೀಂದ್ರ ತೀರ್ಥರ ಸೇವೆ ಮಾಡಿಕೊಂಡಿದ್ದರು. ದೇಶ ಸಂಚಾರ ಕಾಲದಲ್ಲಿ ಸುಧೀಂದ್ರರು ಹಂಪಿಯಲ್ಲಿ ನೆಲೆಸಿದಾಗ ದೇಹ ಬಿಡುವ ನಿಶ್ಚಯ ಮಾಡಿದರು. ಅವರು ಶ್ರೀ ರಾಘವೇಂದ್ರ ತೀರ್ಥರನ್ನು ಬಳಿಗೆ ಕರೆದು ಮಹಾ ಸಂಸ್ಥಾನವನ್ನು ಅವರಿಗೆ ವಹಿಸಿಕೊಟ್ಟು ತಾವು ನಾರಾಯಣ ಧ್ಯಾನಾಸಕ್ತರಾದರು. ರುಧಿರೋದ್ಗಾರಿ ಸಂವತ್ಸರ ಕ್ರಿಸ್ತ ಶಕ 1632 ಫಾಲ್ಗುಣ ಕೃಷ್ಣ ಬಿದಿಗೆಯಂದು ತುಂಗಾಭದ್ರಾ ತೀರದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು
ತೀರಿಕೊಂಡರು. ಶ್ರೀ ರಾಘವೇಂದ್ರರು ಅಲ್ಲಿಗೆ ಬೃಂದಾವನ ಪ್ರತಿಷ್ಠಾಪಿಸಿ ಗುರುಗಳ ಆರಾಧನೆ ನಡೆಸಿ ಬಳಿಕ ಕುಂಭಕೋಣಕ್ಕೆ ಹಿಂದಿರುಗಿದರು. ಕುಂಭಕೋಣದಲ್ಲಿ ರಾಘವೇಂದ್ರರು ಪ್ರತಿನಿತ್ಯ ಮೂಲ ರಾಮನನ್ನು ಸೇವಿಸುತ್ತಾ ಗ್ರಂಥ ರಚನೆ, ಪ್ರವಚನಾದಿ ಕಾರ್ಯಗಳಲ್ಲಿ ನಿರತರಾಗಿರುತ್ತಿದ್ದರು. ಅದೊಂದು ದಿನ ತಮ್ಮ ದೀರ್ಘಕಾಲ ಪ್ರವಾಸ ಮುಗಿಸಿ ಶ್ರೀ ಯಾದವೇಂದ್ರ ತೀರ್ಥರು ಕುಂಭಕೋಣಕ್ಕೆ ಬಂದರು. ಶ್ರೀ ರಾಘವೇಂದ್ರರು ಯಾದವೇಂದ್ರರನ್ನು ಬರಮಾಡಿಕೊಂಡು ನಮಸ್ಕರಿಸಿ, ಗುರುಗಳೇ, ತಾವು ಆಶ್ರಮದ ಹಿರಿಯರು, ಈ ಮಹಾ ಸಂಸ್ಥಾನವನ್ನು ಒಪ್ಪಿಸಿಕೊಳ್ಳಬೇಕು ಎಂದು ಪ್ರಾರ್ಥಿಸಿದರು. ಆಗ ಯಾದವೇಂದ್ರರು ಅವರ ಔದಾರ್ಯವನ್ನು ಮೆಚ್ಚಿಕೊಂಡು, ಈ ಮಹಾ ಸಂಸ್ಥಾನದ ಹಕ್ಕುದಾರರು ನೀವು, ಇದನ್ನಾಳಲು ನೀವೇ ಅರ್ಹರು ಎಂದು ಹೇಳಿ ಮೂಲ ರಾಮನ ಪೂಜೆ ಮುಗಿಸಿ ತಪಸ್ಸಿಗೆ ತೆರಳಿದರು. ಬಳಿಕ ತಮ್ಮ ಕಡೆಯ ದಿನಗಳನ್ನು ಕೃಷ್ಣಾ ನದಿ ತೀರದಲ್ಲಿ ಕಳೆದು ಮೂಡುಮಲ ಎಂಬಲ್ಲಿ ಕೊನೆಯುಸಿರೆಳೆದರು. ಶ್ರೀ ರಾಘವೇಂದ್ರ ತೀರ್ಥರು ಹಲವು ಶಿಷ್ಯರನ್ನು ಹೊಂದಿದ್ದರು. ಇವರಲ್ಲಿ ಅವರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದವರು ಅಪ್ಪಣ್ಣಾಚಾರ್ಯರೆಂಬುವವರು. ಇವರು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಹಾಡಿ, ಈ ಅಷ್ಟಾಕ್ಷರಿ ಮಂತ್ರವು ಭಕ್ತರ ಬಯಕೆಯನ್ನೀಡರಿಸುವ ಸಾಮರ್ಥ್ಯವುಳ್ಳದಾಗಿದೆ ಎಂದು ಹೇಳುತ್ತಿದ್ದರು. ರಾಘವೇಂದ್ರ ಇವ ಭದ್ರಾಭಜನಂ ತತ್ ಕೃಪೇಣ ಜಗತಂ ಹಿತಾರೇತಃ ಎಂದು ಸುಧೀಂದ್ರರೇ ಅಪ್ಪಣೆ ಕೊಡಿಸಿದ್ದರು. ರಾಘವ ಎಂದರೆ ಪಾಪಗಳನ್ನು ತೊಳೆಯುವುದು, ಬೇಡಿದ್ದನ್ನು ಈಡೇರಿಸುವನೆಂದು ತಿಳಿ. ರಾಘವೇಂದ್ರನೆಂದರೆ ಶ್ರೀರಾಮಚಂದ್ರನೇ ಎಂಬುದಾಗಿ ಸುಧೀಂದ್ರರು ಹೇಳಿದ್ದರು. ರಾಘವೇಂದ್ರರು ಸಿದ್ಧಪುರುಷರು. ಅವರ ಬರವಣಿಗೆ ಅವರ ಮಾತಿನಷ್ಟೇ ಪಟುತ್ವದಿಂದ ಕೂಡಿದಿತ್ತು. ಅವರ ನಾಲಿಗೆಯ ಮೇಲೆ ಶಾರದೆಯು ನರ್ತಿಸುತ್ತಿದ್ದಳು. ಹಾಗೆ ನರ್ತಿಸುವಾಗ ಆಕೆಯ ತಲೆಕೂದಲ ಪರಿಮಳಭರಿತ ಪುಷ್ಪಗಳು ನಾಲಿಗೆಯ ಮೇಲೆ ಬಿದ್ದು ರಾಘವೇಂದ್ರರ ಮಾತು ಮತ್ತು ಬರವಣಿಗೆಗಳು ಪರಿಮಳದಿಂದ ತುಂಬಿ ಅವರನ್ನು ಪರಿಮಳಾಚಾರ್ಯ ಎನಿಸಿದವು. ಅವರಲ್ಲಿ ನಂಬಿಕೆ ಇರಿಸಿದವರನ್ನು ಮುಕ್ತಿಗೊಯ್ಯುತ್ತಿದ್ದರು ಎಂದು ಅವರ ಮರಿಮಗನು ನಂತರ 5ನೆಯ ಮಠಾಧಿಪತಿಯೂ ಆಗಿದ್ದ ಶ್ರೀ ವಾದೀಂದ್ರ ತೀರ್ಥರು ಕ್ರಿಸ್ತಶಕ 1728ರಿಂದ 1750ರವರೆಗೆ ಶ್ರೀ ವಾದೀಂದ್ರ ತೀರ್ಥರು ಹೇಳಿರುವುದು ಸರಿಯಷ್ಟೇ. ಇಂದು ಶ್ರೀ ರಾಘವೇಂದ್ರ ತೀರ್ಥರ ಬೃಂದಾವನದ ಪಕ್ಕದಲ್ಲೇ ವಾದೀಂದ್ರ ತೀರ್ಥರ ಬೃಂದಾವನವೂ ಇದೆ. ಶ್ರೀ ರಾಘವೇಂದ್ರ ತೀರ್ಥರು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ದೇವರನ್ನು ಸ್ಮರಿಸುತ್ತಾ ಹೊರಗೆ ನಿಂತಿದ್ದ ಭಕ್ತರಿಗೆ ದರ್ಶನ ನೀಡುತ್ತಿದ್ದರು. ಕಾವೇರಿ ನದಿಯಲ್ಲಿ ಸ್ನಾನ ಮಾಡುವರು. ಬಳಿಕ ವ್ಯವಸ್ಥಿತವಾಗಿ ಅಷ್ಟಾಕ್ಷರ, ಷಡಾಕ್ಷರ, ದ್ವಾದಶ ಅಕ್ಷರ ಮಂತ್ರಗಳನ್ನು ಜಪಿಸಿ ಮೃತಿಕ ಸ್ನಾನ ಮಾಡಿ ಶುದ್ಧರಾಗುತ್ತಿದ್ದರು. ಕಾವೇರಿ ನದಿಯಲ್ಲಿ ಮತ್ತೆ ಶುದ್ಧ ಸ್ನಾನ ಮಾಡಿ ದೇವತೆಗಳಿಗೆ ಅರ್ಘ್ಯ ಪ್ರದಾನ ಮಾಡುತ್ತಿದ್ದರು. ಕಷಾಯ ವಸ್ತ್ರ ಧರಿಸಿ ಮೈಗೆ ಗೋಪೀಚಂದನ ನಾಮಗಳನ್ನು ಧರಿಸಿ ಪ್ರಣವ ಮಂತ್ರವನ್ನು ಪಠಿಸಿ ಪುರಾಣ ಶ್ರವಣದಲ್ಲಿ ಭಾಗಿಯಾಗುತ್ತಿದ್ದರು. ತಮ್ಮ ಗುರುಗಳ ಗುರು ವಿಜಯೀಂದ್ರರ ಬೃಂದಾವನಕ್ಕೆ ನಮಸ್ಕರಿಸಿ ಮಠಕ್ಕೆ ಬಂದು ಕುಂಬೇಶ್ವರನಿಗೆ ಅಡ್ಡ ಬೀಳುತ್ತಿದ್ದರು. ರಾಘವೇಂದ್ರ ತೀರ್ಥರ ಕಣ್ಣುಗಳು ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಿರುತ್ತಿದ್ದವು. ತುಳಸಿ ಮಾಲೆಗಳಿಂದ ಅವರ ವಕ್ಷಸ್ಥಾನ ಕಂಗೊಳಿಸುತ್ತಿತ್ತು. ಶ್ರೀ ಕುಂಬೇಶ್ವರನಿಗೆ ಅಭಿನಂದನೆ ಮಾಡಿ ನಂತರ ಶಿಷ್ಯರ ಜಯಘೋಷವಾಗುತ್ತಿದ್ದಂತೆ ಪಾದಾಚಾರಿಗಳಾಗಿ ವಿದ್ಯಾಮಠವನ್ನು ಪ್ರವೇಶಿಸುತ್ತಿದ್ದರು. ಬಳಿಕ ಶಿಷ್ಯರಿಗೆ ಬ್ರಹ್ಮಸೂತ್ರದ ಬಗೆಗೆ ಪಾಠಗಳನ್ನು ಹೇಳುವರು. ಅವರು ಪಾಠ ಹೇಳಿ ಕೊಡುತ್ತಿದ್ದ ರೀತಿ ವಿಶಿಷ್ಟವಾಗಿರುತ್ತಿದ್ದವು. ವಿದ್ಯಾರ್ಥಿಗಳ ಮನಸ್ಸಿಗೆ ಮುಟ್ಟುವಂತೆ ಪಾಠ ಹೇಳುತ್ತಿದ್ದರಲ್ಲದೆ ಅವರಲ್ಲುಂಟಾದ ಸಂದೇಹಗಳಿಗೆ ಪರಿಹಾರ ನೀಡುತ್ತಿದ್ದರು. ಅವರು ರಾಘವೇಂದ್ರರ ರೂಪದಲ್ಲಿದ್ದ ವಾಗ್ದೇವಿಯೇ ಎನ್ನುವಂತಿದ್ದರು. ಶ್ರೀ ರಾಘವೇಂದ್ರ ತೀರ್ಥರ ದೃಷ್ಟಿಯಲ್ಲಿ ಎಲ್ಲ ಜೀವದ ಮುಖ್ಯ ಗುರಿಯಾದ ಮೋಕ್ಷವನ್ನು ಅನುಗ್ರಹಿಸುವ ಪ್ರಭು ಶ್ರೀಮನ್ನಾರಾಯಣನೇ. ಆತ ಅನಂತ ಕಲ್ಯಾಣ ಪರಿಪೂರ್ಣ. ಆತ ಪುರುಷೋತ್ತಮ. ಚಿಂತ, ಸಂತಾಪ ಮೊದಲಾದ ದೋಷಗಳಿಂದ ದೂರವಾಗುವವನಾಗಿದ್ದಾನೆ. ಹೀಗೆ ಗುರುಪರಿಪೂರ್ಣನೂ ವಿಷ್ಣು ನಾಮಕನೂ ಆದ ಪರಬ್ರಹ್ಮವೆಂಬ ವಸ್ತುವಿದೆ. ಪರಬ್ರಹ್ಮನ ಶ್ರವಣ,
ಮನನ ನಿಧಿಧ್ಯಾಸನ ಮಾಡುವುದರಿಂದ ಬ್ರಹ್ಮಜ್ಞಾನ ಲಭಿಸುತ್ತದೆ, ಮೋಕ್ಷವು ಪ್ರಾಪ್ತವಾಗುತ್ತದೆ. ಶ್ರೀ ರಾಘವೇಂದ್ರ ಯತಿಗಳ ಪಾಠ ಪ್ರವಚನ ಮಧ್ಯಾಹ್ನದವರೆಗೂ ಸಾಗುತ್ತಿತ್ತು. ವಾದ ಪ್ರತಿವಾದಗಳಿಗೆ ಪ್ರವಚನ ಕಾಲದಲ್ಲಿ ಅವಕಾಶವಿರುತ್ತಿತ್ತು. ಬಳಿಕ ಯತಿಗಳು ಪುನಃ ಸ್ನಾನ ಮತ್ತು ಪೂಜೆಗಳಿಗೆ ಸಿದ್ಧರಾಗುತ್ತಿದ್ದರು. ಸ್ನಾನ ಮಾಡಿ ಮೂಲ ರಾಮನನ್ನ ಆರಾಧಿಸುತ್ತಿದ್ದರು. ಚಿನ್ನದ ಕೃಷ್ಣನ ಪ್ರತಿಮೆಗೆ ಪೂಜೆ ಸಲ್ಲಿಸುವುದರೊಂದಿಗೆ ಗರುಡ ವಾಹನ, ಲಕ್ಷ್ಮೀನಾರಾಯಣ, ದಿಗ್ವಿಜಯರಾಮ ಮತ್ತು ಜಯರಾಮ ಪ್ರತಿಮೆಗಳಿಗೂ ಪೂಜೆ ಸಲ್ಲಿಸುತ್ತಿದ್ದರು. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಆರಾಧನೆ ನಡೆಯುತ್ತಿತ್ತು. ದಿನದ ಪೂಜೆಯ ನಂತರ ಪವಿತ್ರ ತೀರ್ಥವನ್ನು ಸ್ವೀಕರಿಸಿ ಬಳಿಕ ಭಿಕ್ಷೆ ತೆಗೆದುಕೊಳ್ಳುತ್ತಿದ್ದರು. ಆ ಬಳಿಕ ವ್ಯಾಕರಣ ಮತ್ತು ತರ್ಕ ಇವುಗಳ ಕುರಿತು ಪ್ರವಚನ ನಡೆಯುತ್ತಿತ್ತು. ನಂತರ ಯತಿಗಳು ಪಂಡಿತರೊಂದಿಗೆ ವೇದಾಂತ ಕುರಿತು ಚರ್ಚಿಸುತ್ತಿದ್ದರು. ಹಗಲಿನ ಅಂತ್ಯದಲ್ಲಿ ಎಲ್ಲವನ್ನೂ ಆ ದಿನದ ಪೂಜಾಂಶವೆಂದು ಶ್ರೀಕೃಷ್ಣನಿಗೆ ಅರ್ಪಿಸಿಬಿಡುತ್ತಿದ್ದರು. ಸಂಜೆ ಸ್ನಾನ ಮಾಡಿ ಮೂಲ ರಾಮಚಂದ್ರನಿಗೆ ಹಾಲು ಹಣ್ಣುಗಳ ನೈವೇದ್ಯ ಮಾಡಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ಚಿನ್ನದ ಹರಿವಾಣದಲ್ಲಿ ಆರತಿ ಬೆಳಗುತ್ತಿದ್ದರು. ಮೂಲ ರಾಮನಲ್ಲಿ ಅವರಿಗೆ ಎಷ್ಟು ಆಳವಾದ ಭಕ್ತಿ ಇತ್ತೆಂದರೆ ಅವರು ಒಮ್ಮೊಮ್ಮೆ ಸಮಾಧಿ ತಲುಪುತ್ತಿದ್ದರು. ಭಕ್ತಿ ಪರವಶರಾಗಿ ಗಟ್ಟಿಯಾಗಿ ಹಾಡು ಹೇಳಿಬಿಡುತ್ತಿದ್ದುದು ಉಂಟು. ಸಂಗೀತದಲ್ಲಿ ಅವರಿಗೆ ವಿಶೇಷ ಪರಿಶ್ರಮವಿತ್ತು. ಆ ಕಾಲದ ಜನರು ಭಾಗ್ಯವಂತರೆನ್ನಬೇಕು. ಇಡೀ ಭಕ್ತ ವೃಂದವು ರೋಮಾಂಚನಗೊಂಡು ಆನಂದ ಬಾಷ್ಪ ಸುರಿಸುತ್ತಾ ಭಾವನಾ ಸಾಮ್ರಾಜ್ಯದಲ್ಲಿ ವಿಹರಿಸುತ್ತಿತ್ತು. ಮಾಲಿಕ ಮಂಗಳಾರತಿಯಾದ ಬಳಿಕ ಶ್ರೀ ಗುರು ಸಾರ್ವಭೌಮರು ಪಾವನವಾದ ಮಂತ್ರಾಕ್ಷತೆಯನ್ನು ಶಿರದಲ್ಲಿ ಧರಿಸಿ ಬಳಿಕ ನೆರೆದ ಭಕ್ತಾದಿಗಳಿಗೆ ಸುಮಂಗಲೆಯರಿಗೆ ಅನುಗ್ರಹಪೂರ್ವಕ ಫಲಮಂತ್ರಾಕ್ಷತೆ ದಯಪಾಲಿಸಿ ಆಶೀರ್ವಾದ ಮಾಡುತ್ತಿದ್ದರು. ಶ್ರೀ ರಾಘವೇಂದ್ರರ ಪೂಜಾ ವಿಧಾನವು ವ್ಯವಸ್ಥಿತವಾಗಿರುತ್ತಿತ್ತು. ಮೊದಲು ಜಲ ಹೊತ್ತ ಕುಂಭವನ್ನು ಗಂಧಾಕ್ಷತೆ, ಕಮಲ ಮೊದಲಾದ ಪುಷ್ಪ ಹಾಗೂ ತುಳಸಿಗಳಿಂದ ಪೂಜಿಸುವರು. ಕಲಶ ಪೂಜೆ ಮಾಡಿ ಶಂಖವನ್ನು ಪೂಜಿಸುವರು. ಪೀಠ ಪೂಜೆ, ಭಗವಾದ ವಾಹನ, ಆವರಣ ಪೂಜೆಗಳನ್ನು ಮಾಡಿ ಬಳಿಕ ಷೋಡಶೋಪಚಾರಗಳಿಂದ ಶ್ರೀ ಮೂಲರಾಮರ ಪೂಜೆ ನೆರವೇರಿಸುತ್ತಿದ್ದರು. ಪಂಚಭಕ್ಷ, ಪರಮಾನ್ನ, ಫಲಗಳು, ತಾಂಬೂಲಾದಿಗಳನ್ನು ಭಗವಂತನಿಗೆ ನಿವೇದಿಸಿ ಮಹಾಮಂಗಳಾರತಿಗಳನ್ನು ಮಾಡುತ್ತಿದ್ದರು. ಬಳಿಕ ಸಂಪ್ರದಾಯದಂತೆ ರಮಾ ನೈವೇದ್ಯ, ವಾಯುದೇವ ಪೂಜೆ, ಗುರುಪರಂಪರಾ ಪೂಜೆ ಮಾಡಿ ಅಸ್ತೋದಕಗಳನ್ನು ಅರ್ಪಿಸಿ ಅನಂತರ ಶ್ರೀ ಮೂಲರಾಮನನ್ನು ಕೈಯಲ್ಲಿ ಹಿಡಿದು ಭಕ್ತಾದಿಗಳಿಗೆ ದರ್ಶನ ಮಾಡಿಸುತ್ತಿದ್ದರು. ಅಂತೆಯೇ ದಿಗ್ವಿಜಯರಾಮ, ಜಯರಾಮರ ದರ್ಶನವನ್ನು ಮಾಡಿಸುವರು. ದೇವರಿಗೆ ಗಂಟೆ ಮೊಳಗಿಸಿ ಮೇಲೆದ್ದು ಸ್ತೋತ್ರಗಳನ್ನು ಪಠಿಸುತ್ತಾ ಪ್ರದಕ್ಷಿಣಾ ನಮಸ್ಕಾರ ಬಂದು ದಂಡೋದಕ ಪ್ರದಾನವಾದ ಬಳಿಕ ಪವಿತ್ರ ತೀರ್ಥವನ್ನು ಸ್ವೀಕರಿಸಿ ಎಲ್ಲರಿಗೂ ತೀರ್ಥಪ್ರಸಾದ ನೀಡುತ್ತಿದ್ದರು. ಶ್ರೀ ವಿಷ್ಣುವಿನ ದಶಾವತಾರ ಸ್ತವನ ಅವರಿಗೆ ಬಲು ಪ್ರಿಯವಾಗಿತ್ತು. ಪಾಪವನ್ನು ಸಮೂಲವಾಗಿ ನಾಶ ಮಾಡಿ ನನ್ನ ನಮಸ್ಕಾರವನ್ನು ಸ್ವೀಕರಿಸಿ ಪ್ರಭು ಏವಮಾದಿ ದಿವಿ ಧೈರ್ಯವತರೈ ಪಾಲಿತಾಕಿಲ ಜನ್ ಗ ಮಮಾಗಂ ಸನ್ನಿರಸ್ಯ ಕಮಲಸ್ಯ ನಮಸ್ಯಂ ಸ್ವೀಕುರುಷ್ಟ್ವ ರಘುವಂಶತಂಸ. ಇವು ಶ್ರೀ ರಾಘವೇಂದ್ರ ತೀರ್ಥರ ದಿನಚರಿಯಾಗಿರುತ್ತಿದ್ದವು. ದಿನವೂ ಕಾವೇರಿ ಸ್ನಾನ, ಕುಂಬೇಶ್ವರ ದರ್ಶನ, ಮಠದ ವಿವಿಧ ಮೂರ್ತಿಗಳ ಪೂಜೆ, ಅಧ್ಯಯನ, ಅಧ್ಯಾಪನ, ಉಪನ್ಯಾಸ, ಪಂಡಿತರೊಂದಿಗೆ ವ್ಯಾಕರಣ, ತರ್ಕ, ವೇದಾಂತಗಳ ವಿಚಾರ ವಿನಿಮಯ, ತಪಶ್ಚರ್ಯೆ ಇವುಗಳಲ್ಲಿ ನಿರತರಾಗಿ ಇರುತ್ತಿದ್ದರು. ಉಳಿದ ಕಾಲವನ್ನು ಗ್ರಂಥಗಳ ರಚನೆಗೆ ಮೀಸಲಿಡುತ್ತಿದ್ದರು. ಸನ್ಯಾಸಿಗಳಾಗುವ ಮೊದಲು ಗೂಢ ಪ್ರಕಾಶಿಕೆ ಎಂದು ಅಣುಮಧ್ವಿಜಯಕ್ಕೆ ಟೀಕೆ ಬರೆದಿದ್ದರಷ್ಟೇ. ಯತಿಗಳಾದ ಮೇಲೆ ಮಧ್ವ ಸಿದ್ಧಾಂತ ದರ್ಶನಕ್ಕಾಗಿ ಹಲವು ಶಾಸ್ತ್ರ ಗ್ರಂಥಗಳನ್ನು ಒಂದೊಂದಾಗಿ ಬರೆದರು. ಈ ಸಂಖ್ಯೆಯೇ 40 ದಾಟಿತು. ಧೀರ ವೇಣುಗೋಪಾಲ ಎಂಬ ಅಂಕಿತ ನಾಮದಲ್ಲಿ ಭೈರವಿ ರಾಗದಲ್ಲಿ ರಾಘವೇಂದ್ರ ಯತಿಗಳು ಬರೆದ ಇಂದು ಎನಗೆ ಗೋವಿಂದ ಎಂದು ಆರಂಭವಾಗುವ ಕೀರ್ತನೆ ಪ್ರಸಿದ್ಧವಾಗಿದೆ. ಈ ಕೀರ್ತನೆಯನ್ನು ಅವರೇ ಸೃಶ್ರಾವವಾಗಿ ಹಾಡುತ್ತಿದ್ದರು. ಯತಿಗಳ ರಚನೆಗಳು ಇನ್ನೂ ಇದ್ದಿರಬಹುದು. ಲಭ್ಯವಿರುವ ಈ ಕೀರ್ತನೆಯಲ್ಲಿ ಅವರಿಗೆ ಸಂಗೀತದಲ್ಲಿದ್ದ ಆಳವಾದ ಜ್ಞಾನದ ಅರಿವಾಗುತ್ತದೆ. ಆರು ಕಾಯುವರಿಲ್ಲ ಸೇರಿದೆ ನಿನಗಯ್ಯ ಧೀರ ವೇಣುಗೋಪಾಲ ಪಾರುಗಣಿಸೋ ಹರಿಯೇ ಎಂದು ದೇವರಲ್ಲಿ ಮೊರೆ ಹೋಗುವ ಪರಿ
ಯಾರಿಂದ ತಾನೇ ಅರಿಯಲು ಸಾಧ್ಯ?